ಸಂಸ್ಕೃತಿ, ಪರಂಪರೆ, ಪದ್ಧತಿ ಮತ್ತು ಆಚಾರ ವಿಚಾರಗಳು ಉಳಿಯಬೇಕಾದರೆ ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆ ಅಗತ್ಯವಾಗಿದೆ ಎಂದು ಸಾಹಿತಿ ಪಿಎಸ್ ವೈಲೇಶ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕೊಡವ ಮಕ್ಕಳ ಕೂಟದ 91ನೇ ಪುಸ್ತಕ, ಲೇಖಕಿ ಚಿರಮನ್ನವಾಣಿ ಚಿಂಗುವಮ್ಮಯ್ಯ ಅವರ 3ನೇ ಪುಸ್ತಕ ತಾಳ್ಮೆರ ತಾವರೆಯ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕೊಡಗಿನ ಆಚಾರ ವಿಚಾರ, ಸಂಸ್ಕೃತಿ, ಪದ್ಧತಿ, ಪರಂಪರೆ ಇಂದಿಗೂ ಶ್ರೀಮಂತವಾಗಿರಲು ಸಾಹಿತ್ಯವೇ ಕಾರಣ. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹರದಾಸ, ಅಪ್ಪನೆರವಂಡ ಅಪ್ಪಚ್ಚ ಕವಿ, ಕೊಡಗಿನ ಗೌರಮ್ಮ ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ. ಅವರ ಹೆಸರು, ಖ್ಯಾತಿ ಉಳಿದುಕೊಂಡಿರುವುದು ಸಾಹಿತ್ಯದಿಂದ ಎಂದರು. ತಾಳ್ಮೆರ ತಾವರೆ ಲೇಖಕಿ ಚಿರಮನ್ನವಾಣಿ ಚಿಂಗುವಮ್ಮಯ್ಯ ಮಾತನಾಡಿ, ತಾಳ್ಮೆರ ತಾವರೆ ಪುಸ್ತಕವು ಕಾವೇರಿ ಮಾತೆ, ಗಿಡ, ಪ್ರಕೃತಿ, ಪ್ರಾಣಿ, ಪಕ್ಷಿ, ಆಸೆ, ಭಾಷೆ, ಸುಖ, ದುಃಖ, ನೋವು, ನಲಿವು, ತಂದೆ ತಾಯಿಗೆ ಸಂಬಂಧಿಸಿದಂತೆ 201 ಕವನಗಳನ್ನು ಹೊಂದಿದೆ. ಹಿರಿಯ ಕವಿ ಸಾಹಿತಿಗಳ ಪುಸ್ತಕಗಳನ್ನು ಓದಬೇಕು. ಆ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆದು ಮೌಲ್ಯಯುತ ಬರಹಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕೆಂದು ಕರೆ ನೀಡಿದರು. ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಚಿರ ಬಿ ಅಯ್ಯಪ್ಪ ಮಾತನಾಡಿ, ಕೊಡವ ಮಕ್ಕಳ ಕೂಟ ಈಗಾಗಲೇ ಜಿಲ್ಲೆಯ ಹಲವು ಬರಹಗಾರರು, ಸಾಹಿತಿಗಳು ಬರೆದ ಕೊಡವ, ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ ಒಟ್ಟು 91 ಕೃತಿಗಳನ್ನು ಬಿಡುಗಡೆ ಮಾಡಿದೆ. 100 ಬರಹಗಾರರ ಲೇಖನವನ್ನೊಳಗೊಂಡ 100ನೇ ಪುಸ್ತಕವನ್ನು ಹೊರತರಲು ಕೂಟ ಸಿದ್ಧತೆ ನಡೆಸಿದ್ದು, ಬರಹಗಾರರು ಬರಹ ಕಳುಹಿಸುವಂತೆ ಮನವಿ ಮಾಡಿದರು. ಪುಸ್ತಕ ಬಿಡುಗಡೆಗೊಳಿಸಿ ಹಿರಿಯ ಸಾಹಿತಿ ಬಾಚಮಂಡ ಗೌರಮ್ಮ ಮಾದಮ್ಮಯ್ಯ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕೂಪದಿರ ಗೊಂಬೆ ಉತ್ತಪ್ಪ ಹಾಗೂ ಕನ್ನಡ ಭಾಷೆಯ ಸಹೋದರಿ ಭಾಷೆ ಕೊಡವ ಭಾಷೆಯಲ್ಲಿ ಸಾಹಿತ್ಯದ ಕುರಿತು ಬೆಳವಣಿಗೆಗಳು ಇರದೇ ಇದ್ದಂಥ ಕಾಲದಲ್ಲಿ ಇವಾಗ ಹಾಗಿಲ್ಲ. ಈಗ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಪತ್ರಿಕೆಗಳು, ಸಂಘಟನೆಗಳು ಇವೆಲ್ಲವೂ ಸೇರಿ ಇವತ್ತು ಅದರ ಒಂದು ಮೇರು ಮಟ್ಟದಲ್ಲಿ ತಂದು ನಿಲ್ಲಿಸಿದ್ದಾರೆ. ಅಂತಹ ಹಲವು ಸಂಸ್ಥೆಗಳಲ್ಲಿ ಕೊಡವ ಮಕ್ಕಳ ಕೂಟ ಕೂಡ ಒಂದು ಗುರುತಿಸಬಲ್ಲಂತಹ ಒಂದು ಸಂಸ್ಥೆ ಅಂತ ಹೇಳಬಹುದು. ಅದರ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಬೊಳ್ಳಚಿರ ಈ ಅಯ್ಯಪ್ಪನವರ ಶ್ರಮ ಕೂಡ ಇದು ಕಡಿಮೆ ಏನಲ್ಲ. ಒಂದು ಪುಸ್ತಕವನ್ನು ನಾವು ಪ್ರಿಂಟ್ ಹಾಕಿಸ್ಬೇಕು ಅಂತಂದರೆ ಅಥವಾ ಒಂದು ಬರೆದು ಪ್ರಿಂಟ್ ಹಾಕಿಸ್ಬೇಕು ಅಂದರೆ ಅದರ ಶ್ರಮ ಆ ಬರೆದವನಿಗೆ ಅಥವಾ ಬರೆದವನಿಗೆ ಪ್ರಿಂಟ್ ಹಾಕೋನಿಗೆ ಮಾತ್ರ ಗೊತ್ತು. ಇವತ್ತು 91ನೇ ಪುಸ್ತಕವನ್ನು ಬಿಡುಗಡೆ ಮಾಡಿ 100ನೇ ಪುಸ್ತಕದ ದಾಪುಗಾಲು ಹಾಕ್ತಾ ಇದ್ದಾರೆ. ಅದು ಕೂಡ 100 ಜನ ಲೇಖಕರ ಲೇಖನವನ್ನು ಸಂಗ್ರಹಿಸಿ ಆ 100ನೇ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಸಾಹಿತ್ಯ ಲೋಕದಲ್ಲಿ ಇವತ್ತು ಅಮೋಘ ಸಾಧನೆ ಅಂತ ಹೇಳಬೇಕು. ನಿಜವಾಗ್ಲೂ ಅವರಿಗೆ ನನ್ನ ನಮಸ್ಕಾರಗಳನ್ನು, ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹೆಚ್ಚೆಚ್ಚು ಬರೆಯುತ್ತೇನೆ, ಆದರೆ ನನಗೆ ನನ್ನ ಕೈಯಲ್ಲಾಗುವ ಕೆಲಸವನ್ನು ನಾನು ಮಾಡುತ್ತೇನೆ. ಆದರೆ ತುಂಬ ಪುಸ್ತಕಗಳು ಇನ್ನಷ್ಟು ಹೊರತರಲು ಆಸೆ ಇದೆ. ಅದಕ್ಕೆ ಪ್ರೇರಣೆ ತುಂಬ ಬೆಂಬಲ ಕೊಟ್ಟರೆ ನಾನು ಇನ್ನೂ ತುಂಬ ಸಾಹಿತಿಗೆ ಅಂತ ಹೇಳೋದು ಗುರುತಿಸಿಕೊಂಡಿರ್ತೇನೆ. ಪುಸ್ತಕ ಬರೆಯೋದು, ನಾವು ಓದೋದು, ಬರೆಯೋದು ಎಲ್ಲ ಮಾಡಿದೆ. ನಾವು ಸುಮ್ಮನೆ ಪುಸ್ತಕ ಇಟ್ಟುಕೊಂಡ್ರೆ ಏನಾಗಲ್ಲ. 10 ಜನರು ಓದಬೇಕು. ಓದಿದ್ರೆ ಓದಿ ಇದು ಮಾಡಬೇಕು. ಹೆಚ್ಚು ಓದಿದ್ರೆ ನಮಗೆ ಸಾಹಿತ್ಯ ಹುಟ್ಟುತ್ತದೆ. ಸಾಹಿತ್ಯ ಬರುವುದು ಅಷ್ಟು ಸುಲಭವಲ್ಲ. ಸಾಹಿತ್ಯ ಅಂತ ಹೇಳಿದರೆ ಜನರೆಲ್ಲ ಕೇಳ್ತಾರೆ, ನೀನು ಹೇಗೆ ಮಾಡ್ತೀಯ ಅಂತ ನನ್ನ ತಲೆಗೆ ನನ್ನ ಅಮ್ಮನೇ ಹೇಳ್ತಾರೆ. ಒಂದು ಗಳಿಗೆ ಕೂತ್ರೆ ಓದು ಬರೀ ಅಂತ ನನ್ನ ಅಮ್ಮ ಹೇಳ್ತಾರೆ. ನನಗೆ ಅದೇ ಸಂತೋಷ. ನನ್ನ ಅಮ್ಮ ಬೆಂಬಲ ಕೊಡ್ತಾರೆ ನನಗೆ ಹೆಚ್ಚು. ಆದರೆ ಈಗ ಇದು ತುಂಬ ಕಷ್ಟ ಅಂತ ಹೇಳಿ ಓದೋದು ಬರೆಯೋದು ತುಂಬ ಕಷ್ಟ ಇಲ್ಲ. ಈಗ ನಾನು ಇನ್ನಷ್ಟು ಪುಸ್ತಕ ಹೊರತರಬೇಕೆಂದು ಆಸೆ ಪಟ್ಟಿದ್ದೇನೆ. ಇದು ಜನರ ಬೆಂಬಲ ಇರಲಿ, ಎಲ್ಲರೂ ಪ್ರೋತ್ಸಾಹ